ಆದ್ರೆ ಇವ್ರು ಯಾಕೆ ಅವ್ರ ಪರವಾಗಿ ಮಾತಾಡ್ತಾ ಇದ್ರು? ಇವ್ರು ನಡೆದ ಸುಳ್ಳೇನು ಇಲ್ಲ, ಇವೆಲ್ಲ ನಡೆದಿಲ್ಲಪ್ಪ, ಯಾವುದೂ ಆಗಿಲ್ಲ ನನ್ನ ಘಟನೆಗಳಂತೇಳಿ ಅದನ್ನಾದ್ರೂ ಪ್ರೂವ್ ಮಾಡಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಯಾವ ಶವ ಎಲ್ರಿ ಸುಳ್ಳು ಹೇಳ್ತಾರೆ? ವಿ ಎಸ್ ಉಗ್ರಪ್ಪನವ್ರು ಇವರು ಸುಳ್ಳು ಹೇಳ್ತಾರಂದ್ರೆ ಪ್ರೂವ್ ಮಾಡಲಿ. ಏನು ನಾರಾಯಣ ಕೊಲೆ ಆಗಿಲ್ಲದ ಪ್ರೂವ್ ಮಾಡಲಿ, ಪದ್ಮನಾಭ ಕೊಲೆ ಆಗಿಲ್ಲದ ಪ್ರೂವ್ ಮಾಡಲಿ. ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯತೆ ಇವರಿಗೆಲ್ಲ ನಡೆದ ಘಟನೆ ಸಾಧ್ಯ. ಆದರೆ ಅದ್ರ ಹಿಂದೆ ಇದ್ದಂಥವ್ರು ಯಾರು? ಅವರೇ ಸಿಗ್ತಾ ಇಲ್ಲ. ಅದು ಒಂದಲ್ಲ ಎರಡಲ್ಲ, ನೂರಾರು ಕೇಸುಗಳಲ್ಲಿ ಯಾರೂ ಸಿಗ್ತಾ ಇಲ್ಲ. ಅದರಲ್ಲೂ ಮುಪ್ಪುರಿಗಳು ದೊಡ್ಡದಂಥದ್ದು ಯಾವುದಪ್ಪ ಅಂದ್ರೆ ಸೌಜನ್ಯಾಳು. ಸೌಜನ್ಯಾಳಕ್ಕೆ ಸತ್ಯ ನಡೆದ ಸುಳ್ಳೇನಲ್ಲ, ಅದು ನಡೆದ ರಾಜಾರೋಷ ಆದಂಥ ಘಟನೆ. ಅದನ್ನಂತೂ ಯಾರೂ ಮುಚ್ಚಾಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಅದನ್ನು ಮಾಡಿದವ್ರು ಯಾರು? ಅದ್ರ ಹಿಂದೆ ಇದ್ದಂಥವ್ರು ಯಾರು? ಇದು ಉತ್ತರ ಸಿಗಬೇಕಲ್ಲ. ಏನು ಇವ್ರು 4 ಜನನ ಮಾಡಿದ್ರೆ ಈಗೇನು ಇವರು ಅವರನ್ನು ಟಾರ್ಗೆಟ್ ಮಾಡಿ ಏನಪ್ಪ ಅಂತಂದ್ರೆ ಅವ್ರನ್ನೂ ಸಹ ಜೈಲಿಗೆ ಕಟ್ಟುವಂಥ ಪ್ರಯತ್ನ SIT ಮೂಲಕ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಹಂಗದ ಹಂಗೆ ಅನ್ನಿಸ್ತಾ ಇದೆ SIT ಮೂಲಕ ಮಾಡುವಂಥದ್ದು. ಯಾವ SIT ತಪ್ಪಿತಸ್ಥರನ್ನು ಇಲ್ಲಿ ಯಾರು ಇವರಿದ್ದಾರೆ ಅಪರಾಧಿ ಇದ್ದಾರೆ ಅವ್ರು ಹಿಡಿದು ತೆಗಿಸೋ ಬಂದಿತ್ತು. ಅದು ಚೆನ್ನೈ ತರಿಸ್ಕೊಂಡಿದ್ದೆ. ಅದನ್ನು ಚೆನ್ನೈನಿಂದ ಇವರೆಲ್ಲ ನಿಂತಿದ್ದಾರೆ. ಮತ್ತು ಬೇರೆ ಆ ಚೆನ್ನೈ ತರಿಸ್ಕೊಂಡಂಥ ಈ SIT ಇವತ್ತು ನಿಧಾನಕ್ಕೆ ಚೆನ್ನೈನ ಮಾಪಿ ಸಾಕ್ಷಿ ಮಾಡಿ, ಮಾಪಿ ಸಾಕ್ಷಿ ಅಂತ ನಿಮಗೆ ಗೊತ್ತದ, ನಡೆದ ಘಟನೆಯಲ್ಲಿ ಯಾರಾದರೂ ಬಿಡ್ತಾರೆ ನಡೆದವರು ಅವ್ರು ಮಾಪಿ ಸಾಕ್ಷಿ ಮಾಡಿ ಅವ್ರು ಶಿಕ್ಷೆ ಕಡಿಮೆ ಕೊಟ್ಟರೆ ಅವ್ರು ದಾಡಿಸುವಂಥ ಕೆಲಸ, ಉಳಿದವ್ರು ಶಿಕ್ಷುವಂಥ ಕೆಲಸ. ಇದನ್ನು ಎಷ್ಟೋ ನಿರಪರಾಧಿಗಳು ಸಿಕ್ಕೊಂಡು ಹೋಗುವಂಥ ನಾವು ನೋಡ್ತಾ ಇದ್ದೀವಿ. ಜಾಸ್ತಿ ಸಾಕಷ್ಟು ಆಗಿದಾವಂಥ. ಹಾಗೆ ಇವತ್ತು ಈ 4 ಜನರ ಮೇಲೆ ಈ ನಮ್ಮ ಚೆನ್ನಯ್ಯ ಅಥವಾ ಮುಸುಕುದಾರಿ ಮೂಲಕ ಇವ್ರು ಹನಿವು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಂತೂ ಸತ್ಯ, ಇಲ್ಲಿ ನಡೀತಿರುವಂತಹ ಕೊಲೆಗಳು ಯಾರು ಮಾಡಿದ್ದಾರೆ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಅದು ನಿರಂತರ ಅದನ್ನು ನಿಲ್ತಾನೇ ಇಲ್ಲ, ನಿಂತಿಲ್ಲ.